ಕೆಲವರಲ್ಲಿ ಉಬ್ಬಿರುವ ರಕ್ತನಾಳಗಳಿದ್ರೂ ಕೂಡ ಅದು ಯಾವುದೇ ಪ್ರಾಬ್ಲಮ್ ಕೊಡ್ತಾ ಇರೋದಿಲ್ಲ. ಅಂದರೆ ಅವ್ರಿಗೇನು ಪೇನ್ ಆಗ್ತಾ ಇರೋದಿಲ್ಲ, ಬೇರೆ ಒಂದು ದೇಹಕ್ಕೆ ಇನ್ನೊಂದೇನಾದರೂ ಪರಿಣಾಮ ಬೀರುತ್ತಾ ಅನ್ನೋದು ಕೂಡ ಏನಿರಲ್ಲ, ಜಸ್ಟ್ ಅದು ಕಾಣಿಸ್ಕೊಂಡಿರುತ್ತಷ್ಟೇ. ಸೊ ಎಲ್ಲರೂ ಕೂಡ ಥಿಂಕ್ ಮಾಡ್ತಾರೆ, ಸೊ ಸುಮ್ಮನೆ ಬಂದಿದೆ ಅದ್ರ ಪಾಡ್ಗೆ ಅದು ಹೋಗುತ್ತೆ, ಟ್ರೀಟ್ಮೆಂಟ್ ಯಾಕೆ ಅಂತ. ಸೊ ಏನೂ ಕಷ್ಟ ಕೊಡದೇ ಇರುವಂತಹ ಈ ರಕ್ತನಾಳಗಳಿಗೂ ನೀವು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಿದ್ರೆ ಈ ಒಂದು ಟೈಪ್ ಆಫ್ ರಕ್ತನಾಳಗಳು ಎಷ್ಟು ದಿನಕ್ಕೆ ವಾಸಿ ಆಗುತ್ತೆ ಅಂತ? ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅಸಿಮ್ಟಮ್ಯಾಟಿಕ್ ಅಂತಲೇ ಹೇಳ್ಬೋದು. ಸೊ ಇದೇ ಕಾರಣಕ್ಕೆ ತುಂಬ ಜನ ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಪಡ್ಕೊಂಡಿರೋದಿಲ್ಲ ಆ್ಯಂಡ್ ಅವರೇ ಒಂದು ಸೆಲ್ಫ್ ಮೆಡಿಕೇಷನ್ನ ಮಾಡ್ತಿರ್ತಾರೆ. ಮಸಾಜ್ ಆಯಿಲ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು, ಸ್ಟಾಕಿಂಗ್ಸ್ ಇರ್ಬೋದು. ಸೊ ಅವರೇ ಟ್ರೈ ಮಾಡುವಂಥದ್ದನ್ನ ನೋಡಿರ್ತೀವಿ. ಸೊ ಕೆಲವ್ರಿಗೆ ತುಂಬ ಒಂದು ಪೇನ್ಫುಲ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು, ಅಥವಾ ಕಾಲು ತುಂಬ ಭಾರ ಅನಿಸುವಂಥದ್ದು, ಹೆವಿನೆಸ್ ಅನಿಸುವಂಥದ್ದು. ಸೊ ಈ ಥರ ಸಿಮ್ಟಮ್ಸ್ನ ನೋಡ್ತೀವಿ. ಬಟ್ ಯಾವಾಗ ಅಸಿಮ್ಟಮ್ಯಾಟಿಕ್ ವೆರಿಕೋಸ್ ವೇನ್ಸ್ ಇರುತ್ತೆ, ಸೊ ಅದು ಇನ್ಸೈಡ್ ಕ್ಲಾಟ್ಸ್ ಆಗಿ ಫಾರ್ಮೇಷನ್ ಆಗ್ತಿರ್ಬೋದು, ಅಥವಾ ರಕ್ತ ಹೆಪ್ಪುಗಟ್ಟುವಂಥದ್ದು. ಸೊ ತದನಂತರ ಅದು ಟ್ರಾವೆಲ್ ಮಾಡೋದಕ್ಕೆ ಶುರುವಾಗುತ್ತೆ. ಎಂಬೋಲಿಸಮ್ ಅಥವಾ ಥ್ರೋಂಬೋಲಿಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಒಳಗಡೆ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ದ ಸಡನ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್. ಸೊ ಹಾಗಾಗಿ ಅವ್ರಿಗೆ ಅಸಿಮ್ಟಮ್ಯಾಟಿಕ್ ಇದೆ ಅಂತ ಹೇಳಿದಾಗ ಸೊ ಅವರು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಉತ್ತಮ. ಸೊ ಅಸಿಮ್ಟಮ್ಯಾಟಿಕ್ ಅಂತ ಹೇಳೋದಕ್ಕಿಂತ ಸೊ ಅವರು ಆಲ್ರೆಡಿ ಮಲ್ಟಿಪಲ್ ಎಂಗಾರ್ಜ್ಡ್ ವೇನ್ಸ್ ಇದೆ, ಸೊ ಅದು ಕೂಡ ಗ್ರೇಡ್ 1 ಅಥವಾ ಗ್ರೇಡ್ 2 ರೀತಿಯಲ್ಲೇ ಚೇಂಜಸ್ ಆಗಿರುತ್ತೆ. ಸೊ ಆಫ್ಟರ್ ಒಂದು ಡಾಪ್ಲರ್ ಸ್ಕ್ಯಾನ್ಗೆ ಗೊತ್ತಾಗುವಂಥದ್ದು, ಲೈಕ್ ಅವ್ರಿಗೆ ಯಾವ ಸ್ಟೇಜಸಲ್ಲಿದೆ, ಸೊ ಹೌ ಮೆನಿ ಡೇಸ್ ಇಟ್ ನೀಡ್ಸ್ ಎ ಟ್ರೀಟ್ಮೆಂಟ್. ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಕೂಡ ಬೇಕಾಗ್ಬೋದು, ಅಥವಾ ಆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಕೂಡ ಕೆಲವ್ರಿಗೆ ಸರಿ ಹೋಗ್ಬೋದು. ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಕೂಡ ಅಡ್ವೈಸಬಲ್ ಇರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆ್ಯಂಡ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಸಮಸ್ಯೆ ಹೆಚ್ಚಾಗಿ ಗಂಟೆಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಈಗ ಅವ್ರ ಕೆಲಸನೇ ಅದಾಗಿರುತ್ತೆ, ಜೀವನಕ್ಕೋಸ್ಕರ ಕೆಲಸ ಮಾಡಲೇಬೇಕು. ಸೊ ಅಂಥವರು ಯಾವ ರೀತಿ ಅವರ ದೇಹವನ್ನು ನೋಡ್ಕೊಳ್ಬೇಕು, ಅವರ ಲೈಫ್ ಸ್ಟೈಲ್ ಹೇಗಿರಬೇಕು, ಆ್ಯಂಡ್ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ರು ಕೂಡ ಅವರು ಎಷ್ಟು ಗಂಟೆಗಳಿಗೊಂದ್ಸಲ ರೆಸ್ಟ್ ಮಾಡಬೇಕು, ಸೊ ಈ ಕುರಿತಾಗಿ ಏನು ಹೇಳ್ತೀರಾ? ಸೊ ಈಗ ಆಲ್ರೆಡಿ ವೆರಿಕೋಸ್ ವೇನ್ಸ್ ಇದೆ, ಸೊ ಅವರು ವರ್ಕ್ ಅಂತೂ ಬಿಡೋದಕ್ಕಾಗೋದಿಲ್ಲ. ಸೊ ಬಿಕಾಸ್ ದೇ ನೀಡ್ ಟು ಡೂ ಇಟ್. ಬಟ್ ಸಮ್ಟೈಮ್ಸ್ ಈಗ ವೆರಿಕೋಸ್ ವೇನ್ಸ್ ತುಂಬ ನಿಂತ್ಕೊಂಡಾಗ ಅವ್ರಿಗೆ ಪೇನ್ಫುಲ್ ಆಗಿರುವಂಥದ್ದು, ಅಥವಾ ಫರ್ದರ್ ಎಂಗಾರ್ಜ್ಮೆಂಟ್ ಕೂಡ ಆಗ್ಬೋದು, ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್. ಸೊ ಹಾಗಾಗಿ ಅವರು ವರ್ಕಿಂಗ್ ಅವರ್ಸಲ್ಲಿ ಸ್ಟಾಕಿಂಗ್ಸ್ನ ಯೂಸ್ ಮಾಡೋದು ಉತ್ತಮ. ಗ್ರೇಡ್ 1 ಅಥವಾ ಗ್ರೇಡ್ 2 ವೆರಿಕೋಸ್ ವೇನ್ಸ್ ಇದ್ದಾಗ ಸೊ ಡಿಪೆಂಡಿಂಗ್ ಅಪಾನ್ ದಟ್ ಅವ್ರಿಗೆ ಒಂದು ಸ್ಟಾಕಿಂಗ್ಸ್ ಅಥವಾ ಟೈಟ್ ಒಂದು ಸಾಕ್ಸ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಫರ್ದರ್ ಎಂಗಾರ್ಜ್ಮೆಂಟ್ನ ಕೂಡ ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಅಪ್ಪರ್ ಡೈರೆಕ್ಷನಲ್ಲಿ ಆ ವೆರಿಕೋಸ್ ವೇನ್ಸ್ನ ಕೊಕೊನಟ್ ಆಯಿಲ್ ಇರ್ಬೋದು, ಅಥವಾ ಎಸೆನ್ಷಿಯಲ್ ಆಯಿಲ್ ಇರ್ಬೋದು, ಸೊ ಸ್ಲೈಟ್ಲಿ ಜೆಂಟಲ್ ಮಸಾಜ್ ಮಾಡೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ಬೋದು. ಆ್ಯಂಡ್ ಲೆಗ್ ಎಲಿವೇಶನ್ ಅಂತ ಹೇಳ್ತೀವಿ. ಸೊ ಅವರು ಕಾಲನ್ನ ಇಳಿಬಿಟ್ಟು ಕೂರೋದ್ರಿಂದ ವೆರಿಕೋಸ್ ವೇನ್ಸ್ ಮತ್ತಷ್ಟು ಹೆಚ್ಚಾಗಿ ಆಗೋದನ್ನು ನೋಡ್ಬೋದು. ಹಾಗಾಗಿ ಅವರು ಒಂದು ಪಿಲ್ಲೋ ಸಪೋರ್ಟಿಂದ ಇರ್ಬೋದು, ಲೆಗ್ ಎಲಿವೇಟ್ ಮಾಡುವಂಥದ್ದು, ಇವನ್ ಸ್ಲೀಪಿಂಗ್ ಪೊಸಿಷನಲ್ಲಿ ಕೂಡ ಎಲಿವೇಶನ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಾಲ್ಟ್ ರೆಸ್ಟ್ರಿಕ್ಷನ್ ಡಯಟ್ ಇರ್ಬೋದು, ಅಥವಾ ಹೈ ಫೈಬರ್ ಇಂಟೇಕ್ ಇರ್ಬೋದು. ಸೊ ಇದನ್ನು ಫಾಲೋ ಮಾಡೋದ್ರಿಂದ ಸೊ ಫರ್ದರ್ ವೆರಿಕೋಸ್ ವೇನ್ಸ್ ಅಂದರೆ ಎಂಗಾರ್ಜ್ಮೆಂಟ್ ಆಗೋದನ್ನು ಕೂಡ ತಡಿಬೋದು. ಸೊ ಹಾಗಾಗಿ ಅವರು ಇದನ್ನು ಫಾಲೋ ಮಾಡಬೇಕು. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಂಡಾಗ ಮಧ್ಯದಲ್ಲಿ 15 to 20 ಮಿನಿಟ್ಸ್ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತೊಗೊಳ್ಳುವಂಥದ್ದು, ಅಥವಾ ರೆಸ್ಟ್ ಮಾಡುವಂಥದ್ದು ಮಾಡಬೇಕಾಗತ್ತೆ. ಆ್ಯಂಡ್ ಕಂಟಿನ್ಯೂ ವಾಕಿಂಗ್ ಇದ್ರೂ ಕೂಡ ಸೊ ವೆರಿಕೋಸ್ ವೇನ್ಸ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವರು ಒಂದು ಬಿಟ್ವೀನ್ 45 ಮಿನಿಟ್ಸ್ ಟು 1 hour ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ವಾಕಿಂಗ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.